ನಮಸ್ತೆ, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೀ ರೈಸ್ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಈ ರೆಸಿಪಿನ ಕಂಪ್ಲೀಟಾಗಿ ನೋಡ್ಬೇಕಂದ್ರೆ ಪ್ಲೀಸ್ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ನಾನೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತೇಳಿ ಪೂರ್ತಿಯಾಗಿ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೀವು ಇಷ್ಟು ರುಚಿಯಾಗಿ ಬರ್ತೈತಿ ಈ ರೆಸಿಪಿ. ನೋಡಿ, 1 ಗ್ಲಾಸ್ನಷ್ಟು ಅಕ್ಕಿನ ಕ್ಲೀನಾಗಿ 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡು ಒಂದು 10 ನಿಮಿಷ ನೆನೆಯಲಿಕ್ಕೆ ಇಟ್ಕೊತಿದ್ದೀನಿ ನಾನಿವಾಗ. ನೋಡಿ, ಅದೇ ರೀತಿಯಾಗಿ ಇದೇ ಗ್ಲಾಸಿಲಿಂದ 2.5 ಗ್ಲಾಸ್ನಷ್ಟು ಅನ್ನಕ್ಕೆ ಹಾಕೋ ನೀರನ್ನ ನಾನು ಅಳತೆ ಮಾಡಿ ತಗೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಪೈಸಸ್ ಹೇಳ್ಕೊತ ಹೋಗ್ತಾ ಇದ್ದೀನಿ. 2 ಪಲಾವ್ ಎಲೆ ತೊಗೊಂಡಿದ್ದೀನಿ, 3 ಲವಂಗ, 2 ಏಲಕ್ಕಿ, 1 ನಕ್ಷತ್ರ ಮೊಗ್ಗು, 1 ಇಂಚಷ್ಟು ಚಕ್ಕೆ ಮತ್ತು ಒಂದು ಸ್ವಲ್ಪ ಗೋಡಂಬಿ ಸಾಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇವಾಗ 2ರಿಂದ 3 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, 5ರಿಂದ 6 ಹಸಿಮೆಣಸಿನಕಾಯಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಗೀ, 2 ಟೇಬಲ್ ಸ್ಪೂನ್ ಅಷ್ಟು ಗೀನ ಹಾಕ್ಕೊತಾ ಇದ್ದೀನಿ, ತುಪ್ಪ. ಇವಾಗ ಕಾಯಿ ಹಾಲು ಮಾಡ್ಕೊಳ್ಳೋಣ. 1 ಬೌಲ್ನಷ್ಟು ಕಾಯಿನ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಕಾಯಿ ತುರಿದು ಇಟ್ಕೊಂಡಿದ್ನಲ್ಲ ಹಾಲು ಹಾಕ್ಕೊತಾ ಇದ್ದೀನಿ. ಅದನ್ನು ತುರಿನ ಹಾಕ್ಕೊತಾ ಇದ್ದೀನಿ, ಕಾಯಿ ತುರಿನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ನೀರು, ಅದನ್ನೇ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಸಣ್ಣಗೆ ಪೇಸ್ಟ್ ಆಕಾರದಾಗಿ ರುಬ್ಕೊಂಬರ್ತಾ ಇದ್ದೀನಿ ನಾನು. ಇವಾಗ ನೋಡಿ ರುಬ್ಕೊಂಬಂದೆ. ಇದನ್ನು ಸೋದಿಸ್ಕೊತಾ ಇದ್ದೀನಿ, ಹಾಲನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಾಲು ಹಾಕಿ ಮಾಡೋದ್ರಿಂದ ಮದುವೆ ಮನೆಯ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ರುಚಿನೇ ಬರ್ತೈತಿ, ಮಸ್ತ್ ಆಗ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು. ಈ ತುರಿನ ಮೇಗಲ್ದು ಪಲ್ಯಕ್ಕೆ ಯೂಸ್ ಮಾಡ್ಬೋದು, ಸಾಂಬಾರಿಗೂ ಯೂಸ್ ಮಾಡ್ಕೋಬೋದು. ನೋಡಿ, ಪೂರ್ತಿಯಾಗಿ ಇದನ್ನು ಮಾಡಿಕೊಂಡೆ ನಾನು. ಇವಾಗ ಇಷ್ಟು ಹಾಲು ಬಂತು, 1-1.5 ಕಪ್ನಷ್ಟು. ಇವಾಗ ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು. ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಹಾಕಿ ಮಾಡಬೇಕು, ಹಾಕ್ಕೊಂಡಿದ್ದೈತಿ. ಈಗ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಲವಂಗ ಮತ್ತು ನಕ್ಷತ್ರ ಮೊಗ್ಗು, ಚಕ್ಕೆ, ಸಾಜೀರಿಗೆ, ಗೋಡಂಬಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲರ್ ಚೇಂಜ್ ಆಗಬೇಕು ಗೋಡಂಬಿದು, ಆ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರ್ ಗೋಲ್ಡನ್ ಕಲರ್ ಬರಬೇಕದು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾಯ್ತು. ಇವಾಗ ನೋಡಿ, ಇದೇ ರೀತಿ ಕಲರ್ ಚೇಂಜ್ ಆಗಬೇಕು. ಇವಾಗ ಉಳ್ಳಾಗಡ್ಡಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಪೂರ್ತಿ ಮೆತ್ತಗೆ ಹಾಕಬೇಕು. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಅದ್ರ ಜೊತೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. 1-1.5 ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅನ್ನ ಹಾಕ್ಕೊಂಡು ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡೆ. ಇವಾಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಲು ಹಾಕ್ಕೊತಾ ಇದ್ದೀನಿ, ಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಸೇಮ್ ರೆಸ್ಟೋರೆಂಟ್ ಮತ್ತು ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಅದೇ ರುಚಿ ಬರ್ತೈತಿ. ಒಮ್ಮೆ ನೀವು ಹುಡ್ರಿಗೆ ಮಾಡಿಕೊಡ್ರಿ, ಪದೇ ಮಾಡಿಸ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳಂತೂ ಪದೇ ಮಾಡಿಸ್ಕೊಂಡು ತಿಂತಾರೆ. ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ನೀವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಪೂರ್ತಿ ಕುದಿಬೇಕದು, ಕುದಿಯೋ ಮುಂದೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಬಾಯ್ಲ್ ಬರಬೇಕದು, ಪೂರ್ತಿ ಚೆನ್ನಾಗಿ ಬಾಯ್ಲ್ ಬರೋವರೆಗೂ ಬಿಡೋಣ. ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿರೋದ್ರಿಂದ 2 ವಿಸಿಲ್ ಕೂಗಿಸ್ಕೋಬೇಕು ಇದನ್ನು. ನೋಡಿ, ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಕಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸಿ ಕೊತ್ತಂಬರಿನ ಹಾಕ್ಕೊಂಡು ಇವಾಗ ಮೆಲ್ಕಾಶಿಕಾಯಿ ಆಡಿಸಿ 2 ವಿಸಿಲ್ ಕೂಗಿಸ್ಕೊಂಬರ್ಬೇಕು. ನೋಡಿ, ನೀಡಲ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಬರ್ತಾ ಇದ್ದೀನಿ ನಾನು. ಇವಾಗ 2 ವಿಸಿಲ್ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತ್ ಬಂದಿದೆ ಗೀ ರೈಸ್ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು. ನೀವೇ ನಮ್ಗೆ ಕಮೆಂಟ್ಸ್ ಮಾಡಿಡ್ರಿ, ಚೆನ್ನಾಗಾಗಿರ್ತೈತಿ. ನೋಡಿ, ಎಷ್ಟು ಉದುರಾಗಿ ಬಂದಿದೆ. ನಾ ಹೇಳಿರೋ ಅಳತೆಯಲ್ಲಿ ನೀರು ಹಾಕಿದರೆ ನಿಜವಾಗ್ಲೂ ಉದುರಾಗೇ ಬರ್ತೈತಿ.
ಇವಾಗ ನಾನು ಇದಕ್ಕೆ ಫ್ರೈಡ್ ಆನಿಯನ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ. ಮೇಲೆ ಹಾಕ್ಕೊಂಡು ಮೆಲ್ಕಾಶಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಯಾವ ರೆಸಿಪಿ ಮಾಡ್ಬೇಕಂತ ನಮಗೂ ಒಂದು ಸ್ವಲ್ಪ ಹೇಳಿರಿ, ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತೀವಿ. ಟ್ರೈ ಎಲ್ಲ ಮಾಡಿ ಹೇಳ್ತೀವಿ. ನಿಜವಾಗ್ಲೂ ನಮ್ಮ ಕಡೆ ರುಚಿಯಾಗಿತ್ತಂದ್ರೆ ನಿಮ್ಗೆ ಹೇಳ್ತೀವಿ ನಾವು ನಿಜವಾಗ್ಲೂ. ಅದನ್ನೇ ಆ ವಿಡಿಯೋ ಮಾಡಿ ಹಾಕೋದು. ನಾವು ಮನೆಯಲ್ಲಿ ಮಾಡೋ ಅಡುಗೆನೇ ನಿಮಗೆ ವಿಡಿಯೋ ಮಾಡಿ ಹಾಕೋದು. ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಉದುರಾಗಿ ಬಂದಿದೆ ಗೀ ರೈಸ್ ರೆಸಿಪಿ. ಥ್ಯಾಂಕ್ ಯು.